ಇನ್ನು ಮಹದೇವ್ ಅವರೇ, ಈಗ ಮುಖ್ಯ ವಿಷಯಕ್ಕೆ ನಾವು ಬಂದಿದ್ದೆ, ಅದರಲ್ಲಿ ತಮ್ಮದು ಸಾವಯವ ಬೆಲ್ಲ. ಸಾವಯವ ಬೆಲ್ಲಕ್ಕೂ ಬೇರೆ ಏನು ರಾಸಾಯನಿಕಗಳನ್ನು ಸೇರಿ ಬೆಲ್ಲ ತಯಾರು ಮಾಡ್ತಾರಲ್ಲ, ಏನು ವ್ಯತ್ಯಾಸ? ಯಾವ ವಿಧದಲ್ಲಿ ನಿಮ್ಮ ಬೆಲ್ಲ ಶ್ರೇಷ್ಠವಾಗಿದೆ, ಗುಣಮಟ್ಟ ಹೊಂದಿದೆ? ಆ ಒಂದು ಪ್ರಕ್ರಿಯೆ, ಬೆಲ್ಲ ಮಾಡುವ ಪ್ರಕ್ರಿಯೆಯಲ್ಲಿ ಯಾವ ವಿಧಾನವನ್ನು ತಾವು ಅನುಸರಿಸ್ತಾ ಇದ್ದೀರಿ ಅಂಥೇಳಿ? ಸರ್, ಈಗ ಬೆಲ್ಲದಲ್ಲಿ ಇವತ್ತು ನಾವು ತಿನ್ನೋ ಬಾಯಿಗಳಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೊರಟಾಗ ನಮಗೆ ಗೊತ್ತಾಗಿದ್ದು 3 ಥರದ ಬೆಲ್ಲ ನಮ್ಮ ನಡುವೆ ಇದ್ದಾವೆ ಸರ್. ಆದರೆ ಹೆಚ್ಚು ಆಳ್ತಾ ಇರ್ತಕ್ಕಂಥದ್ದು ಈ ಚಿನ್ನದ ಒಳಪಿರ್ತಕ್ಕಂಥ ಬೆಲ್ಲ, ಹಳದಿ ಬಣ್ಣದ ಬೆಲ್ಲ. ಹಳದಿ ಬಣ್ಣದ ಬೆಲ್ಲ ನಮ್ಮೆಲ್ಲ ಮಹಿಳಾ ಮಣಿಗಳಿಗೆ ಅದೇ ಇಷ್ಟ. ಆ ಬೆಲ್ಲಕ್ಕೆ ಹಾಕ್ತಾರೆ ಸರ್, ನಿಜವಾಗ್ಲೂ ಭಯ ಆಗ್ತದೆ. ಏನೇನು ಹಾಕ್ತಾರೆ ಸರ್? ಹೈಡ್ರೋಸ್ ಹಾಕ್ತಾರೆ, ಹೈಡ್ರೋಸಲ್ಫೇಟ್ ಹಾಕ್ತಾರೆ, ಸಲ್ಫ್ಯೂರಿಕ್ ಆಸಿಡ್ ಹಾಕ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ, ಯೂರಿಯಾ ಹಾಕ್ತಾರೆ ಸರ್. ಇನ್ನೂ ಮುಂದಕ್ಕೆ ಹೋದ್ರೆ ಸರ್, ಇವತ್ತು ಸಕ್ಕರೆಯನ್ನ ಸುರಿತಾ ಇದ್ದಾರೆ. ಸಕ್ಕರೆಯನ್ನ ಹಾಕಿ ಕಬ್ಬೇ ಬೇಕಾಗಿಲ್ಲ, ನೀರು ಸಕ್ಕರೆ ಸೇರಿಸಿ ಬೆಲ್ಲ ಮಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 10,000 ಆಲೆಮನೆಗಳಿದ್ದು ಅನೇಕ ಕಾರಣಗಳಿಂದ ನಶಿಸಿ ಹೋಗಿದ್ದಾವೆ. ಇವತ್ತು 1,000 ಆಲೆಮನೆಗಳಿದ್ದಾವೆ. ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ಕಂಪನಿ ಪ್ರಾರಂಭ ಆದ ನಂತರ ಒಂದು 10ರಿಂದ 15-20 ಆಲೆಮನೆಗಳಷ್ಟೇ ವಿಷಮುಕ್ತವಾಗಿ ಬೆಲ್ಲ ತೆಗಿತಾ ಇದ್ದಾವೆ. ಇನ್ನು 980 ಆಲೆಮನೆಗಳು ರಾಸಾಯನಿಕ ಸಕ್ಕರೆ ಇಷ್ಟನ್ನು ಹಾಕಿ, ಯಾಕೆಂತೇಳಿ ಆತನಿಗೆ ಕೇಳಿದ್ರೆ ಏನು ಹೇಳ್ತಾನೆ ಅಂತೇಳಿದ್ರೆ, ಆ ಅಂಗಡಿ ಮಾಲೀಕ ಕೇಳ್ತಾನೆ, ಮಾರ್ಕೆಟ್ ಹಂಗೆ ಕೇಳ್ತಾ ಇದ್ದಾರೆ, ನಮ್ಮ ಜನ ಹಂಗೆ ಕೇಳ್ತಾರೆ, ನಾನು ಮಾಡಿಕೊಡ್ತಾ ಇದ್ದೀನಪ್ಪ, ನಂದೇನು ತಪ್ಪಿಲ್ಲ ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಸರ್, ಈ ಥರದ ಬೆಲ್ಲ ಇವತ್ತು ಹೆಚ್ಚು ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಮಾರುಕಟ್ಟೆನಲ್ಲಿದೆ. ಇದಕ್ಕೆ ವಿರುದ್ಧವಾಗಿ ನಾನು ಮೊದಲೇ ಹೇಳಿದೆ, ಪ್ರವಾಹದ ವಿರುದ್ಧ ಈಜೋ ಕೆಲಸಕ್ಕೆ ನಾವು ಹೊರಟಿದ್ದೀವಿ ಮೇಡಮ್. ಆ ಪ್ರವಾಹದ ವಿರುದ್ಧ ಏನಂತಂದರೆ, ಈ ವಿಷಯದ ಹುಚ್ಚು ಹೊಳೆನಲ್ಲಿ ಜನ ತೇಲ್ತಾ ಇದ್ದಾರೆ. ಈ ಕಡೆಯಿಂದ ನಾವು ರಾಸಾಯನಿಕ ಮುಕ್ತ, ಯಾಕೆಂದರೆ ಪ್ರಾರಂಭಕ್ಕೇನೆ ಸಾವಯವ ಅಂತ ಹೇಳಿದ್ರೆ ಬೆಳೆಗಾರರನ್ನ ಹುಡುಕೋದು ಕಷ್ಟ ಆಗಿದೆ. ಆ ಕಾರಣದಿಂದ ಮೊಟ್ಟ ಮೊದಲಿಗೆ ನಾವು ಅವ್ರನ್ನ ಸ್ವಲ್ಪವನ್ನು ಬದಲಾವಣೆ ಮಾಡೋಣ ಅಂತೇಳಿ ರಾಸಾಯನಿಕ ಮುಕ್ತ ಅಂತೇಳಿ ನಮ್ಮ ಷೇರುದಾರರಿಗೆ ಅವೇರ್ನೆಸ್ ಮಾಡಿ, ತರಬೇತಿ ಮಾಡಿ, ಎಲ್ಲಿ ರಾಸಾಯನಿಕ ಕಡಿಮೆ ಬಳಕೆ ಮಾಡ್ತಾ, ನಮ್ಮ ಇಲಾಖೆಗಳು ನಮ್ಮ ವಿಜ್ಞಾನಿಗಳ ಮಾರ್ಗದರ್ಶನ ಮಾಡಿಸ್ತಾ, ರಾಸಾಯನಿಕ ಹಾಕೊಂಡು ಕಬ್ಬು ಬೆಳೆದರೂ ಕೂಡ ಕಬ್ಬು ಬೆಳವಣಿಗೆ ನಂತರ ಕಟಾವು ಮಾಡಿ ನಾವು ಬೆಲ್ಲ ಮಾಡೋ ಹಂತದಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಬರೀ ಸುಣ್ಣ, ಆ ಲೈಮನ್ನು ಅಷ್ಟೇ ಬಳಸಿ ಬೆಲ್ಲ ಮಾಡ್ತೀವಿ. ಇದು ರಾಸಾಯನಿಕ ಮುಕ್ತ ಬೆಲ್ಲ ಸರ್ ಇದು.